ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಫೆಬ್ರವರಿ 3ಕ್ಕೆ ನೇಮಕವಾದ ರಾತ್ರಿಯ ಗೀತೆ. ನನ್ನ ಪ್ರವಾಸದ ಮನೆಯಲ್ಲಿ ನಿನ್ನ ನಿಯಮಗಳು ನನಗೆ ಕೀರ್ತನೆಗಳಾಗಿವೆ. ಕೀರ್ತನೆಗಳು 119ನೇ ಅಧ್ಯಾಯ 54ನೇ ವಚನ. ಸತ್ಯವೇದದಲ್ಲಿ ಹೀಗೆ ಬರೆದಿದೆ, ಆತನು ರಾತ್ರಿಯಲ್ಲಿಯೂ ಕೀರ್ತನೆಗಳನ್ನು ಹಾಡ ಮಾಡುತ್ತಾನಲ್ಲ, ಮತ್ತು ಆತನು ತನ್ನ ಬಾಯಿಯಲ್ಲಿ ನೂತನ ಹಾಡನ್ನು ಇಟ್ಟಿದ್ದಾನೆ. ಪರಿಶುದ್ಧರು ಮಹಿಮೆಯಲ್ಲಿ ಸಂತೋಷವುಳ್ಳವರಾಗಿರುತ್ತಾರೆ ಎಂದು ತಿಳಿಯುವುದರಲ್ಲಿ ಯಾವ ಆಶ್ಚರ್ಯವೂ ಉಂಟಾಗುವುದಿಲ್ಲ. ಮತ್ತು ಬರೆದಿರುವ ನ್ಯಾಯ ತೀರ್ಪನ್ನು ಕಾರ್ಯಗತಗೊಳಿಸಲು ಅವರಿಗೆ ನೀಡಿದಾಗ ಅವರ ಬಾಯಲ್ಲಿ ದೇವರ ಹೆಚ್ಚಿನ ಸ್ತುತಿಗಳೊಂದಿಗೆ ಗಟ್ಟಿಯಾಗಿ ಹಾಡುವರು. ಆದರೆ ಈಗಿನ ಅಪೂರ್ಣ ಮತ್ತು ಬಲಹೀನತೆಯ ಸ್ಥಿತಿಯಲ್ಲಿ ನಾವು ನರಳುವಿಕೆ ಮತ್ತು ಭಾರವುಳ್ಳವರಾಗಿದ್ದೇವೆಂದು ಕೆಲವರಿಗೆ ತೋಚಬಹುದು. ಇಂತಹ ಸ್ಥಿತಿಯಲ್ಲಿಯೂ ಕೀರ್ತನೆಗಳು, ಕೃತಜ್ಞತಾ ಸ್ತುತಿಗಳು ಮತ್ತು ಸಂತೋಷವು ನಮ್ಮಲ್ಲಿದ್ದು ಅವುಗಳು ನಮ್ಮನ್ನು ಆಳ್ವಿಕೆ ಮಾಡಬೇಕು. ಅದೇನೇ ಇದ್ದರೂ ಇದು ದೈವಿಕ ಚಿತ್ತವಾಗಿದೆ. ಯಾರೆಲ್ಲ ನಿಜವಾಗಿಯೂ ಜಯಶಾಲಿಗಳಾಗುತ್ತಾರೋ ಅವರ ಬಗ್ಗೆ ದೈವಿಕ ವಾಕ್ಯವು ಹೀಗೆ ಉಂಟಾಗಿದೆ, ಅವರೆಲ್ಲರೂ ತಮ್ಮ ಪ್ರವಾಸದ ಮನೆಯಲ್ಲಿ ಸಂತೋಷವಾಗಿರಬೇಕು. ಈ ಸಂತೋಷವನ್ನು ಕುರಿತು ನಮ್ಮ ಕರ್ತನು ಹೀಗೆ ಹೇಳಿದ್ದಾನೆ, ನಿಮ್ಮ ಸಂತೋಷವನ್ನು ಯಾರಿಂದಲೂ ನಿಮ್ಮಿಂದ ತೆಗೆಯುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನೂತನ ಜೀವವನ್ನು ಹೊಂದಿರುವವರಿಗೆ ಕೆಲವು ಭಾರದ ನಿಮಿತ್ತ ಸ್ವಲ್ಪ ಮಟ್ಟಿಗೆ ನರಳುವಿಕೆ ಇರುತ್ತದೆ. ಇದರೊಂದಿಗೆ ಲೋಕವು ಕೊಡಲು ಸಾಧ್ಯವಿಲ್ಲದ, ತೆಗೆದುಕೊಳ್ಳಲು ಸಾಧ್ಯವಿಲ್ಲದ ಆಶೀರ್ವಾದದ ಸಂತೋಷಗಳು ಸಹ ಇರುತ್ತದೆ. ಮತ್ತು ಈ ಕಾರಣದಿಂದಾಗಿ ನಿರಂತರವಾಗಿರುವ ಸಂತೋಷ ಮತ್ತು ರಾತ್ರಿಯ ಗೀತೆಗಳು ಉಂಟಾಗುತ್ತದೆ. ಇದು ಹೊಸ 1000 ವರ್ಷದ ದಿನವು ಪ್ರಾರಂಭವಾಗುವುದಕ್ಕೆ ಮುಂಚೆ ಉಂಟಾಗುತ್ತದೆ. ನಾವು ನಿಜವಾಗಿಯೂ ನಮ್ಮ ಮನೆಯಲ್ಲಿ ಪರಲೋಕದಲ್ಲಿ ಇಲ್ಲದಿರುವಾಗ ನಮಗೆ ಮಂಜೂರವಾಗಿರುವ ಈ ಸಂತೋಷದ ಹಾಡುಗಳು ನಮ್ಮೆಲ್ಲರಿಗೂ ಉತ್ತೇಜನವಾಗಿದೆ ಎಂಬುದೇ. ಆಮೆನ್.